ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 22 ಗಮನಿಸಿ ಅಥವಾ ಪ್ರಶ್ನೆ ಸಂಖ್ಯೆ 22 ಚಾಯ್ಸ್ ಇರುವಂತಹ ಪ್ರಶ್ನೆ ಆಗಿದೆ. ಇದು 3 ಅಂಕಗಳ ಪ್ರಶ್ನೆ ಆಗಿದೆ. ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ಒಟ್ಟು 3 ರಾಸಾಯನಿಕ ಕ್ರಿಯೆಗಳನ್ನ ಕೊಟ್ಟಿದ್ದಾರೆ, 3 ಅಂಕ. ಅದರಲ್ಲಿ ಮೂರನೆಯದು, ಸತುವಿನ ಆಕ್ಸೈಡ್ ಅನ್ನು ಕೋಕ್ನಿಂದ ಅಪಕರ್ಷಣೆಗೆ ಒಳಪಡಿಸಿದಾಗ ಸತು ಜಿಂಕ್ ಅಲ್ವಾ ZN ಅಂತ ಬರಿತೀವಿ. ಇದನ್ನ ಕೋಕ್ನಿಂದ ಸತುವಿನ ಆಕ್ಸೈಡ್ ಅಂತ ಹೇಳಿದ್ದಾರೆ. ಓಕೆ, ಜಿಂಕ್ ಆಕ್ಸೈಡ್ ಆಕ್ಸಿಜನ್ ಅನ್ನ ಬರೆಯುವಂತದ್ದು. ಪ್ಲಸ್ ಕೋಕ್ನೊಂದಿಗೆ ಅಪಕರ್ಷಣೆಗೆ ಒಳಪಡಿಸಿದಾಗ ಏನುಂಟಾಗುತ್ತೆ? ಸತು ಶುದ್ಧ ರೂಪದಲ್ಲಿ ಸಿಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ CO ಅಂತ ಬರಿತೀವಿ. ಇದು ಸತುವಿನ ಆಕ್ಸೈಡ್ ಅನ್ನು ಕೋಕ್ನಿಂದ ಅಪಕರ್ಷಣೆಗೆ ಒಳಪಡಿಸಿದಾಗ. ನೋಡಿ, ಸತು ಅನ್ನುವಂಥದ್ದು ಅಪಕರ್ಷಣೆಗೆ ಒಳಪಟ್ಟಿದೆ. ಅಪಕರ್ಷಣೆ ಅಂದ್ರೇನು? ಆಕ್ಸಿಜನ್ ಅನ್ನ ಕಳ್ಕೊಳ್ಳುವಂಥದ್ದು ಅಥವಾ ಹೈಡ್ರೋಜನ್ ಅನ್ನ ಪಡ್ಕೊಳ್ಳುವಂಥದ್ದು. ಇಲ್ಲಿ ಜಿಂಕ್ ಇರುವಂತಹದ್ದು, ಸತು ಇರುವಂತಹದ್ದು ಆಕ್ಸಿಜನ್ ಅನ್ನ ಕಳ್ಕೊಂಡಿದೆ, ಜಿಂಕ್ ಆಗಿದೆ. ಹಾಗಾಗಿ ಇದು ಅಪಕರ್ಷಣೆಗೆ ಒಳಪಟ್ಟಿದೆ. ಕಾರ್ಬನ್ ಉತ್ಕರ್ಷಣೆಗೆ ಒಳಪಟ್ಟಿದೆ, ಯಾಕಂದ್ರೆ ಇದು ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ. ಹಾಗಾಗಿ ಸತುವಿನ ಆಕ್ಸೈಡ್ ಅನ್ನು ಕೋಕ್ನಿಂದ ಅಪಕರ್ಷಣೆಗೆ ಒಳಪಡಿಸಿದಾಗ ಜಿಂಕ್ ಆಕ್ಸೈಡ್, ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್, ಇದು ಕೋಕ್ ಗಿವ್ಸ್ ಸತು ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಥ್ಯಾಂಕ್ ಯು.